ನಾನು ಅಷ್ಟೇ ಮನ್ಸಿಂದಾನೇ ಹೇಳಿದ್ದು, ಅದು ಸೀರಿಯಸ್ ನೀನು ತಗೊಂಬೇಡ ಅಂತ ಅಂದಿದ್ದು. ಬೆಲೆ ಇದೆಯಾ ನಿನ್ನಷ್ಟೇ. ಆದರೂ ನನಗೂ ನೀನು ಎಲ್ಲ ಹೇಳೋದು ನೋಡೋ ನಾನು ಒಂದ್ಸಲ ಮುಂದರಿಬೇಕು ಅನಿಸುತ್ತೆ. ಬಟ್ ಏನಾದ್ರು ಎಡವಟ್ ಆಗ್ಬಿಟ್ಟು ಆಮೇಲೆ ನೀನೇ ಕಷ್ಟ ಅನುಭವಿಸ್ಬೇಕಲ್ಲ ಅಂತ ಕಂಟ್ರೋಲ್ ಮಾಡ್ಕೊತೀನಿ. ಒಂದು ಕ್ಷಣ ಮೈ ಮಾಡ್ತಾ ಮೇಲೆ ನೀನು ಲೈಫ್ ಲಾಂಗ್ ಸಪೋರ್ಟ್ ಕೊಡಂಗೆ ಆಗ್ಬಿಡುತ್ತೆ. ಅದಕ್ಕೆ ಭಯ. ಸಪೋಸ್ ನಾಳೆನೇ ಏನಾದರೂ ಹೆಚ್ಚು ಕಡಿಮೆ ಮಾತಾಡಿದ್ರೆ ಏನಾಗಲ್ಲ ಅಲ್ವಾ? ಮಾತಾಡೋದ್ರಿಂದ ಏನಾಗಲ್ಲ ಚಿನ್ನಿ. ಸಪೋಸ್ ಇಬ್ರು ಮೈ ಮರ್ತು ಇದೇ ಮಾತುಗಳು ಕಂಟಿನ್ಯೂ ಆಗಿ ಅದು ಹಂಗೆ ಕಂಟಿನ್ಯೂ ಆಗಿ ಮೂವ್ ಮಾಡಿಕೊಂಡು ನಾಳೆ ನಿನಗೇನೋ ಅದೇನೋ ಇನ್ನೊಂದೇ ಆಗಿ ಆಮೇಲೆ ನಾನು ಏನಾದ್ರು ನನಗೆ ಇನ್ನೊಂದಾಗಿ ಹೊಗೆ ಹಾಕ್ಕೊಂಡು ಅವಾಗ ನೀನು ಲೈಫ್ ಲಾಂಗ್ ಸಫರ್ ಪಡಬೇಕಲ್ಲ. ಯಾಕೆ ಮಾತಾಡ್ತೀಯಾ? ಅವೆಲ್ಲ ಯೋಚನೆ ಮಾಡಿದಾಗ ಅನಿಸುತ್ತೆ. ಅದಕ್ಕೆ ನಮ್ಮ ಟ್ರೋಲ್ ಅವಾಗ ಎಷ್ಟು ಆದರೂ ಉಳ್ಕೊಂಡಿರೋದು. ನಿಂತರ ಯಾಕೆ ಎಲ್ಲ ಹುಡುಗರು ಇರಲ್ಲ? ಎಲ್ಲರೂ ಹುಡುಗರು ಹಂಗೆ ಇರ್ತಾರೆ. ಈಗ ನನಗೆ ನೀನು ಪ್ರೊವೋಕ್ ಮಾಡ್ತೀಯಲ್ಲ, ಹಂಗೆ ಅವ್ರು ಯಾರೋ ಪ್ರೊವೋಕ್ ಮಾಡಿರ್ತಾರೆ, ನಮ್ಮ ಹುಡುಗರು ಅದನ್ನೇ ಅಡ್ವಾಂಟೇಜ್ ತಗೊತಾರೆ ಅಷ್ಟೆ. ಇನ್ನು ಕೆಲವರು ಅದ್ರ ಆಸೆಗೆ ಏನಾರ ಇದ್ದರೆ ಅದೇ ನಂಗೆ ಇಂಪಾರ್ಟೆಂಟ್ ಅಂತ ಅನಿಸಿದರೆ ಸೊ ಅದನ್ನು ಮುಗಿಸ್ಕೊಳ್ಳೋವರೆಗೂ ಚೆನ್ನಾಗಿರ್ತಾರೆ. ಮುಗಿಸ್ಕೊಂಡ್ಮೇಲೆ ನೀನು ಯಾರೋ ಹೋಗಿ ಅಂತಾರೆ ಅಷ್ಟೆ. ಈಗಿನ ಪ್ರೀತಿನೇ ಹಂಗೆ ಅಲ್ವಾ? ಹುಡುಗಿರು ಅಷ್ಟೇ ಹುಡುಗರು ಅಷ್ಟೇ. ಈಗಿನ ಪ್ರೀತಿಲಿ ಬರೀ ಅಟ್ರಾಕ್ಷನ್. 1 year ಮ್ಯಾಕ್ಸಿಮಮ್. ಅಷ್ಟೆಲ್ಲ ಮುಗಿಸ್ಕೊಂಡು ಎಲ್ಲ ಥರ ಜೂಟಾಟ ಆಡ್ಕೊಂಡು ಫೈನಲಿ ಟಾಟಾ ಬಾಯ್ ಬಾಯ್ ಖತಮ್.